ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ತಿಂಡ ಅನ್ನೋ ಕಾಯಿಯ ಫ್ರೈ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ನೋಡಿ. ಇದರ ಕಾಯಿ ಈಗ ಸೀಸನು. ತಿಂಡ ಅಂತ ಇದರ ಹೆಸರು. ಈ ರೀತಿ ಇರುತ್ತದೆ. ಇದನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದೆ. ಅದಕ್ಕೆ ಬೇಕಾಗಿರೋ ಮಸಾಲ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿನ ರುಬ್ಕೊಂಡು ಇಟ್ಕೊಂಡಿದೆ. ಟೊಮೆಟೊ ಪ್ಯೂರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಅಚ್ಚ ಖಾರದ ಪುಡಿ, ಧನಿಯಾ ಹಾಗೂ ಗರಂ ಮಸಾಲ, ಅರಿಶಿನ ಹಾಗೂ ಕುಕ್ಕಿಂಗ್ ಆಯಿಲ್. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಈಗ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದೆ. 2 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಇವಾಗ ಕುಯ್ಕೊಂಡಿರುವಂಥ ತಿಂಡನ ಹಾಕ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆಲೆ ಸ್ಪ್ರೇ ಆಗಲಿ, ಇದನ್ನೇ ಬಾಯ್ಲ್ ಆಗಬೇಕು. ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. 1 ಲೋಟದಷ್ಟು ಸಾಕು, ಬಾಯ್ಲ್ ಆಗುತ್ತೆ. ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪಲ್ಲಿ ಮಿಕ್ಸ್ ಮಾಡೋಣ. ಬಾಯ್ಲ್ ಆಗಿದೆ ಚೆನ್ನಾಗಿ ನೋಡಿ. ಚೆನ್ನಾಗಿ ಬಾಯ್ಲ್ ಆಗಿದೆ, ನೀರೆಲ್ಲ ಇಂಬ್ರೋಗಿದೆ. ಈಗ ಒಂದು ತಟ್ಟೆಗೆ ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ನೋಡಿ, ಒಂದು ತಟ್ಟೆಗೆ ಹಾಕೋತಾ ಇದ್ದೀವಿ. ಈಗ ಅದೇ ಬಾಣಲಿನ ಒಲೆ ಮೇಲೆ ಇಟ್ಕೊಳ್ಳೋಣ. ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ 2 ಟೇಬಲ್ ಸ್ಪೂನು. ಈಗ ಸಾಸಿವೆ ಹಾಕ್ಕೊಳ್ಳೋಣ. ಈಗ ರುಬ್ಕೊಂಡಿರೋಂಥ ಈರುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಫ್ರೈ ಮಾಡೋಣ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಇಟ್ಕೊಂಡಿರೋದನ್ನ ಮೊದಲಿಗೆ ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗಲಿ. ಈಗ ಟೊಮೆಟೊ ಪ್ಯೂರಿನೂ ಕೂಡ ಇದ್ರ ಜೊತೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಬಾಯ್ಲ್ ಆಗಲಿ. ನೀರೆಲ್ಲ ಸ್ವಲ್ಪ ಇಂಬ್ರಿದೆ ನೋಡಿ. ಈಗ ಚೆನ್ನಾಗಿ ಮಳ್ಳಿದೆ, ಸ್ವಲ್ಪ ಇಂಬ್ರಿದೆ. ಈಗ ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ ಮತ್ತು ಗರಂ ಮಸಾಲ, ಅರಿಶಿನ ಸೇರಿಸ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋಣ. ಚೂರು ಉಪ್ಪು ಸೇರಿಸ್ಕೊಳ್ಳೋಣ. ಸಾಕು, ಅದರಲ್ಲೇ ಇದೆ. ಚೆನ್ನಾಗಿ ಈಗ ಮಸಾಲ ಫ್ರೈ ಆಗಲಿ. ಈಗಾಗಲೇ ಬಾಯ್ಲ್ ಮಾಡ್ಕೊಂಡಿರೋಂಥ ತಿಂಡನ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಚೆನ್ನಾಗಿ ಒಂದು 3 ನಿಮಿಷ ಬಾಯ್ಲ್ ಆಗಲಿ. ಉಪ್ಪು ಖಾರ ಎಲ್ಲ ಅದಕ್ಕೆ ಹತ್ತಲಿ ನೋಡಿ. ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ. ಕಡೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಈಗ ಒಂದ್ಸಲ ಕೈ ಹಾಕ್ಕೊಳ್ಳೋಣ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಪೂರಿಗೆ, ಚಪಾತಿಗೆ, ರೊಟ್ಟಿಗೆ, ಸೈಡ್ ಡಿಶ್ಗೆ, ಅನ್ನಕ್ಕೆ ತುಂಬಾ ಚೆನ್ನಾಗಿದೆ ತಿಂಡ ಫ್ರೈ. ನೀವು ಕೂಡ ಈ ತರಕಾರಿ ಎಲ್ಲರೂ ಸಿಕ್ಕಿದ್ರೆ ಮನೇಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ರುಚಿಯಾಗಿ ಕೂಡ ಇರುತ್ತೆ ನೋಡಿ. ಫ್ರೈ ಆಗಿದೆ. ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಚೆನ್ನಾಗಿದೆ ಅಲ್ವಾ? ಘಮ ಘಮ ಅಂತ ಮಸಾಲದ ಪರಿಮಳ ಎಲ್ಲ ಬರ್ತಾ ಇದೆ ನೋಡಿ. ಈಗ ಸರ್ವ್ ಮಾಡ್ಕೊತಾ ಇದ್ದೀವಿ ಬೌಲ್ಗೆ ತಿಂಡ ಫ್ರೈನ. ನೀವು ಕೂಡ ಈ ರೆಸಿಪಿನ ಮನೆ ಟ್ರೈ ಮಾಡಿ ನೋಡಿ, ಬೊಂಬಾಟಾಗಿ ಬರುತ್ತದೆ. ಈ ತಿಂಡ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ನಿಮಗೂ ಈ ತಿಂಡ ತರಕಾರಿ ಸಿಕ್ಕಿದ್ರೆ ತಂದು ಮನೇಲಿ ಟ್ರೈ ಮಾಡಿ ನೋಡಿ. ಯಾವಾಗಾರ ಇದು ಎಲ್ಲರೂ ನೋಡಿದರೆ ಅಥವಾ ಮನೇಲಿ ರೆಸಿಪಿನ ಟ್ರೈ ಮಾಡಿ ತಿಂದದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ನೋಡಿ. ಈಗ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಮೃದುವಾಗಿದೆ. ಬೇರೆ ಕೂಡ
ಅಲ್ಲೇ ಬಾಯಲ್ಲಾಗುತ್ತೆ ತಿಂದ. ಸೊ ನೀವು ಟ್ರೈ ಮಾಡಿ ನೋಡಿ, ಬೊಂಬಾಟಾಗಿರ್ತದೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಸಲ ಮಾಡಿದ್ರೆ ಪದೇ ಪದೇ ಈ ರೆಸಿಪಿ ಮಾಡಿ ತಿನ್ನಬೇಕು ಅನಿಸುತ್ತೆ. ಚಪಾತಿಗೆ, ಅನ್ನಕ್ಕೂ ಕೂಡ ಇದನ್ನು ಕಲಿಸ್ಕೊಂಡು ತಿನ್ಬೋದು, ಪೂರಿಗೆ, ರೊಟ್ಟಿಗೆ ಬೊಂಬಾಟಾಗಿರುತ್ತೆ. ಸೈಡ್ ಡಿಶ್ಗೂ ಕೂಡ ಚೆನ್ನಾಗಿರುತ್ತದೆ. ನೀವು ನಮ್ಮ ಚಾನಲ್ಗೆ ನಾವು ಹೊಸದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಹಾಗೂ ಎಂಕರೇಜ್ ಮಾಡಿ, ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.